ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂತ ನೂಡಲ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಯಾವುದೇ ಸಾಸನ್ನ ಬಳಸದೆ ಇಷ್ಟು ರುಚಿಯಾಗಿ ನೂಡಲ್ಸ್ನ ಮಾಡಿಕೊಟ್ರೆ ಹೊರಗಡೆ ಹೋಗಿ ನೂಡಲ್ಸ್ನ ತಿನ್ನೋಣ ಬಾ ಅಂತ ಮಕ್ಕಳು ಕರೆಯೋದೇ ಇಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ರುಚಿಯಾಗಿರುತ್ತೆ. ಕೇವಲ 5ರಿಂದ 10 ನಿಮಿಷ ಅಷ್ಟೇ ಸಾಕು ಈ ನೂಡಲ್ಸ್ನ ಮಾಡೋದಕ್ಕೆ. ಒಂದ್ಸರಿ ಈ ನೂಡಲ್ಸ್ನ ಮಾಡಿದ್ರೆ ಪದೇ ಪದೇ ನಾನು ಹೇಳ್ಕೊಟ್ಟಂಗೆನೆ ಮಾಡ್ತೀರಾ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಮೊದಲನೇದಾಗಿ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ನೀರಿಗೆ ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕುದಿಯೋಕೆ ಇಡಬೇಕು. ಇವತ್ತು ನಾನು ಯೂಸ್ ಮಾಡ್ತಿರೋದು ವೆಜ್ ಹಕ್ಕ ನೂಡಲ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದೇ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದ್ರೂ ಪರವಾಗಿಲ್ಲ, ಅದನ್ನ ಕೂಡ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನನ್ನ ಹತ್ರ ಈ ಬ್ರ್ಯಾಂಡ್ ಇರೋದ್ರಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನೋಡಿದ್ರ ನೀರು ಕುದಿತಾ ಇದೆ. ನೀರು ಚೆನ್ನಾಗಿ ಕುದಿತಾ ಇದೆ ಅನ್ನೋ ಟೈಮಲ್ಲಿ 1 ಪ್ಯಾಕೆಟ್ ಫುಲ್ಲು ಹಕ್ಕ ನೂಡಲ್ಸ್ನ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಆರಾಮಾಗಿ ಕುದ್ದೋಗ್ಬಿಡುತ್ತೆ. 5 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಈ ತರ ಫೋಕ್ ಸ್ಪೂನ್ ಇಂದ ಈ ತರ ಮುಟ್ಟಿ ನೋಡಿದ್ರೆ ಸ್ವಲ್ಪ ನಿಧಾನವಾಗಿ ಕಟ್ ಆಗ್ಬೇಕು, ಬೇಗ ಕಟ್ ಆಗ್ಬಾರ್ದು. 5 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಯಾಕೆಂದ್ರೆ ತೀರಾ ಕುದಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಮೆತ್ತಗೆ ಆಗ್ಬಿಡುತ್ತೆ. ನೂಡಲ್ಸ್ ಚೆನ್ನಾಗಿ ಕುದ್ದ ಮೇಲೆ ನೀರನ್ನ ಸೋದಿಸ್ಕೊಂಡು ನಂತರ ಈ ತರ ಮೇಲ್ಗಡೆ ತಣ್ಣೀರನ್ನ ಹಾಕಿ ಇನ್ನೊಂದ್ಸರಿ ಕಲಿಸ್ಕೊಂತೀನಿ. ಈ ರೀತಿ ಮಾಡೋದ್ರಿಂದ ನೂಡಲ್ಸ್ ಉದ್ರುದ್ರಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದ್ಸರಿ ಕಲಿಸ್ಕೊಂತೀನಿ. ಈ ಒಂದು ಪ್ರಾಸೆಸ್ ನ ಕಂಪಲ್ಸರಿಯಾಗಿ ಮಾಡಿ, ಸ್ಕಿಪ್ ಮಾಡ್ಲೇಬೇಡಿ, ಓಕೆನಾ. ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂತೀನಿ. ನೆಕ್ಸ್ಟ್ ಕಡಾಯಿಯಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕಿದೀನಿ. ನಂತರ 2 ಸಣ್ಣ ಸೈಜ್ ಆಗಿರುವಂತ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ. ನೆಕ್ಸ್ಟ್ 3ರಿಂದ 4 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ. ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಷ್ಟೇನೆ, ಕಲರ್ ಚೇಂಜ್ ಆಗ್ಬೇಕು ಅನ್ನೋದೇನಿಲ್ಲ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಸ್ಪೂನ್ ಅಷ್ಟು ಅರಿಶಿಣ, 1/2 ಸ್ಪೂನ್ ಅಷ್ಟು ಖಾರದ ಪುಡಿ, 1/2 ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕಿ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನಂತರ ಇದಕ್ಕೆ 2 ಮೀಡಿಯಂ ಸೈಜ್ ಟೊಮೊಟೊ, ಹಣ್ಣಾಗಿರುವಂತ ಟೊಮೊಟೊನ ತಗೊಂಡು ಪ್ಯೂರಿ ತರ ಮಾಡ್ಕೋಬೇಕು. ಜಸ್ಟ್ ಮಿಕ್ಸಿ ಮಾಡ್ಕೊಳ್ಳಿ ಸಾಕು, ಇದಕ್ಕೆ ಏನು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಡಿ. ನಂತರ ಒಂದು 1/4 ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದು ಹಕ್ಕ ನೂಡಲ್ಸ್ ಮಸಾಲಾ ಅಂತ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇದು ಆಪ್ಷನಲ್, ಇದ್ರೂ ಓಕೆ ಇಲ್ಲಾಂದ್ರೂ ಓಕೆ. 2 ಸ್ಪೂನ್ ಅಷ್ಟು ಹಾಕಿ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಪ್ಯೂರಿ ಏನಿದೆ ಅಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ, ಒತ್ತೋಗ್ಬಿಡುತ್ತೆ. ಒತ್ತೋದ್ರೆ ಕಂಪ್ಲೀಟ್ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಆದಷ್ಟು ಗ್ಯಾಸ್ ಅನ್ನ ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನೂಡಲ್ಸ್ ನ ರೆಡಿ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ. ಸಕ್ಕರೆ ಹಾಕೋದ್ರಿಂದ ಎಲ್ಲಾ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಕಂಪಲ್ಸರಿ ಹಾಕಿ, ಸ್ಕಿಪ್ ಮಾಡಬೇಡಿ. ಸಕ್ಕರೆ ಹಾಕಿದ್ಮೇಲೆ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು 1-2 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ಕಂಪ್ಲೀಟ್ ಆಗಿ ಮೆತ್ತಗಾಗ್ಬೇಕು ಅನ್ನೋದೇನಿಲ್ಲ, ಅರ್ಧ ಬೆಂದ್ರೆ ಸಾಕು. ಯಾಕಂದ್ರೆ ತಿನ್ಬೇಕಾದ್ರೆ ಆ ರುಚಿನೇ ಬೇರೆ ಇರುತ್ತೆ ಅರ್ಧ ಬೆಂದ್ರೆ. ನಂತರ ಇಲ್ಲಿ ನೂಡಲ್ಸ್ ನ ಹಾಕ್ತಿದ್ದೀನಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನೂಡಲ್ಸ್ ನ ಹಾಕೊಳ್ಳಿ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ ಅಲ್ಲ. 5 ನಿಮಿಷ ಅಷ್ಟೇ ಬೇಯಿಸಿ, ಅದಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ನೂಡಲ್ಸ್ ನ, ಬ್ರ್ಯಾಂಡ್ ಯಾವುದೇ ಇರ್ಲಿ. ಅಂಡ್ ಇನ್ನೊಂದು, ಕ್ಯಾಪ್ಸಿಕಮ್ ನ ಫಸ್ಟ್ ಗೆ ಹಾಕ್ಬೋದು, ಇವಾಗ ಯಾಕೆ ಹಾಕಿದೀರಾ ಲಾಸ್ಟ್ ಅಲ್ಲಿ ಅಂತ ಕೆಲವೊಬ್ರು ಕ್ವಶನ್ ಕೇಳ್ಬೋದು. ಏನಪ್ಪಾ ಅಂತಂದ್ರೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ತಿನ್ಬೇಕಾದ್ರೆ ಕ್ಯಾಪ್ಸಿಕಮ್ ತಗಲ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೀವು ಚಿಕ್ಕ ಮಕ್ಕಳಿಗೆ ಕೊಡೋದಾಗಿದ್ರೆ ಈ ಎಲ್ಲಾ ಸ್ಪೈಸಸ್ ನ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಕೊಡಿ. ಎಲ್ಲವನ್ನು ನೀಟಾಗಿ ಕಲ್ಸ್ಕೊಂಡಿದ ನಂತರ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕಿ ಗ್ಯಾಸ್ ನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ನೂಡಲ್ಸ್ ರೆಡಿನೇ ಆಗೋಗುತ್ತೆ. ಒಮ್ಮೆ ಈ ತರ ಮಾಡ್ಕೊಡಿ, ಪದೇ ಪದೇ ಹೀಗೆ ಬೇಕು ಇದೇ ಬೇಕು ಅಂತ ಹಠ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ಸಿಂಪಲ್ ನೂಡಲ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.